ನಮಸ್ಕಾರ ವೀಕ್ಷಕರೇ, ಸಂಜೆವಾಣಿಗೆ ಸ್ವಾಗತ. ನಾನು ಸಂಧ್ಯಾ ಸರ್ಬಾ. ಬಾಹ್ಯಾಕಾಶ ಯೋಜನೆ ಆಕ್ಸಿಯಂ ಮಿಷನ್ 4 ಅನ್ನ ಪದೇ ಪದೇ ಮುಂದೂಡಿದ ನಂತರ ಭಾರತೀಯರು ಕುತೂಹಲದಿಂದ ಕಾಯುತ್ತಿದ್ದಂತ ಐತಿಹಾಸಿಕ ಕ್ಷಣ ಕೊನೆಗೂ ಆಗ್ಬಿಡ್ತು. ಈ ಮಿಷನ್ ನಲ್ಲಿ ಭಾರತೀಯ ಗಗನಯಾತ್ರಿ ಶುಭಾಂಶು ಶುಕ್ಲಾ ಸೇರಿದಂತೆ 4 ಜನ ಗಗನಯಾತ್ರಿಗಳಿದ್ದು ಇವತ್ತು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರಕ್ಕೆ ಪ್ರಯಾಣ ಬೆಳೆಸಿದ್ದಾರೆ. ಅಮೆರಿಕದ ಫ್ಲೋರಿಡಾದಲ್ಲಿರುವ ನಾಸಾದ ಬಾಹ್ಯಾಕಾಶ ಕೇಂದ್ರದಿಂದ ಬೆಳಗಿನ ಜಾವ 2:31 ಅಂದ್ರೆ ನಮ್ಮ ಭಾರತೀಯ ಸಮಯದ ಪ್ರಕಾರ ಇಂದು ಮಧ್ಯಾಹ್ನ 12:01 ಗಗನಯಾತ್ರಿಗಳನ್ನ ಹೊತ್ತ ರಾಕೆಟ್ ಉಡಾವಣೆಗೊಂಡಿದೆ. ಸ್ಪೇಸ್ ಎಕ್ಸ್ ಫಾಲ್ಕನ್ 9 ರಾಕೆಟ್ ನಲ್ಲಿ ಡ್ರ್ಯಾಗನ್ ಗಗನಯಾತ್ರಿಗಳನ್ನ ಹೊತ್ತೊಯ್ದಿದೆ. ಈ ನೌಕೆ ನಾಳೆ ಅಂದ್ರೆ ಗುರುವಾರ ಬೆಳಗ್ಗೆ 7ಕ್ಕೆ ಭಾರತೀಯ ಸಮಯದ ಪ್ರಕಾರ ಸಂಜೆ 4:30 ISS ನೊಂದಿಗೆ ಡಾಕ್ ಆಗ್ತದೆ. 2 ವಾರ ಸಂಶೋಧನೆ ಡಾಕ್ ಮಾಡಿದ ನಂತರ ಖಾಸಗಿ ಗಗನಯಾತ್ರಿಗಳು ISS ನಲ್ಲಿ ಸುಮಾರು 2 ವಾರ ವಿಜ್ಞಾನ, ಸಂವಹನ ಮತ್ತು ವಾಣಿಜ್ಯ, ಕೃಷಿ ಚಟುವಟಿಕೆಗಳನ್ನು ಒಳಗೊಂಡಿರುವಂತಹ ಪ್ರಯೋಗಗಳನ್ನ ನಡೆಸಲಿದ್ದಾರೆ. ಬಾಹ್ಯಾಕಾಶ ಸಂಸ್ಥೆಗಳು 5 ಜಂಟಿ ವಿಜ್ಞಾನ ತನಿಖೆಗಳು ಮತ್ತು 2 ಇನ್ ಆರ್ಬಿಟ್ ಸ್ಟಿಮ್ ವಿಜ್ಞಾನ, ತಂತ್ರಜ್ಞಾನ, ಇಂಜಿನಿಯರಿಂಗ್ ಮತ್ತು ಗಣಿತ ಸಂಶೋಧನೆಗಳಲ್ಲಿ ಭಾಗವಹಿಸ್ತವೆ. ವೈಜ್ಞಾನಿಕ ಜ್ಞಾನವನ್ನ ಮುನ್ನಡೆಸೋಕೆ ಮತ್ತು ಬಾಹ್ಯಾಕಾಶ ಸಹಯೋಗವನ್ನ ವಿಸ್ತರಿಸೋಕೆ ಹಂಚಿಕೆಯ ದೃಷ್ಟಿಕೋನದ ಮೇಲೆ ನಿರ್ಮಿಸಲಾಗಿರುವಂತಹ ದೀರ್ಘಕಾಲೀನ ಸಂಬಂಧವನ್ನ ಈ ನಾಸಾ ಮತ್ತು ಇಸ್ರೋ ಹೊಂದಿದೆ. ನೋಡಿದ್ರಲ್ಲ, ಕುತೂಹಲದಿಂದ ಕಾಯ್ದಿದ್ದಂತ ಆಕ್ಸಿಯಂ ಮಿಷನ್ 4 AX4 ಅನ್ನ ಇವತ್ತು ಬೆಳಗಿನ ಜಾವ ನಾಸಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಉಡಾವಣೆ ಮಾಡೋಕೆ ಪ್ರಯತ್ನ ಮಾಡಲಾಗಿದೆ. 4 AX4 ಖಾಸಗಿ ಗಗನಯಾತ್ರಿಗಳು ಸ್ಪೇಸ್ ಎಕ್ಸ್ ಡ್ರ್ಯಾಗನ್ ಸಿಬ್ಬಂದಿ ಬಾಹ್ಯಾಕಾಶ ನೌಕೆಯನ್ನ ಭೂಮಿಯ ಕೆಳಗೆ ಕಕ್ಷೆಗೆ ಸವಾರಿ ಮಾಡಿ ಗುರುವಾರ ಬೆಳಗ್ಗೆ 7 ಗಂಟೆಗೆ 2 ವಾರಗಳ ಕಾಲ ಸಂಶೋಧನೆ ನಡೆಸ್ತಾ ಇದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಇನ್ನಷ್ಟು ವಿಶೇಷ ಮಾಹಿತಿಗಳಿಗಾಗಿ ಸಂಜೆವಾಣಿನ ನೋಡ್ತಾ ಇರಿ. ನಮಸ್ಕಾರ.